ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶಂಕರ್ ನಾಗ್ ಹೆತ್ತು. ಅಮೆರಿಕದಲ್ಲಿ ಏಕಾಏಕಿ ಕೆಲಸ ಕಳೆದುಕೊಂಡ ಇಬ್ಬರ ಕತೆ ಇಲ್ಲಿದೆ. ಆಕ್ಚುಲಿ ಇಬ್ಬರದು ಅಷ್ಟೇ ಅಲ್ಲ, ಇದು ನೂರಾರು ಜನರ ಕತೆ. ಅಮೆರಿಕಕ್ಕೆ ವೀಸಾ ಸಿಗೋದು, ಕೆಲಸ ಸಿಗೋದು ಒಂದು ಹೋರಾಟ ಆದರೆ ಮತ್ತೊಂದು ಕಡೆ ಆ ಕೆಲಸವನ್ನು ಉಳಿಸಿಕೊಳ್ಳೋದು ಮತ್ತೊಂದು ರೀತಿಯ ಹೋರಾಟ. ಪ್ರತಿದಿನ ಪ್ರತಿ ಕ್ಷಣವೂ ಎಚ್ಚರಿಕೆಯಿಂದಲೇ ಇರಬೇಕು. ಯಾವಾಗ ಯಾವ ಕಡೆಯಿಂದ ಬದುಕನ್ನು ಸಂಕಷ್ಟಕ್ಕೆ ದುಡುವ ಸರ್ಪ್ರೈಸ್ಗಳು ಬರುತ್ತವೋ ಗೊತ್ತಿಲ್ಲ. ಎಐನಿಂದ ಕೆಲಸ ಮಾಡೋ ರೀತಿ ಬದಲಾಗ್ತಾ ಇದೆ, ಹಾಗೆ ಉದ್ಯೋಗ ಕಡಿತಕ್ಕೂ ದಾರಿ ಮಾಡಿಕೊಡ್ತಾ ಇದೆ. ಇದರ ಜೊತೆಗೆ ವೀಸಾ ಮತ್ತು ವಲಸೆ ನೀತಿಗಳಲ್ಲಿ ಬದಲಾವಣೆಗಳು ಆಗ್ತಿವೆ. ಈ ಸಮಯ ಅಷ್ಟೊಂದು ಸರಳ ಮತ್ತು ಸಹಜವಾಗಿ ಅಂತೂ ಇಲ್ಲ. ಇದು ಟೆಕ್ ಲೋಕದ ಹೊಸ ವಾಸ್ತವ. ಯುಎಸ್ಗೆ ಹೋಗಿ ಒಂದೇ ತಿಂಗಳಲ್ಲಿ ಜಾಬ್ ಕಟ್, ಕಂಪನಿಗೆ ನಿಷ್ಠೆ, ಕೆಲಸಕ್ಕೆ ಕುತ್ತು. ದೊಡ್ಡ ಕಂಪನಿಗಳಲ್ಲಿ ಉದ್ಯೋಗ ಕಡಿತದ ಸುದ್ದಿ ಈಗ ಸರ್ವೇ ಸಾಮಾನ್ಯವಾಗಿದೆ. ಆದರೆ ಇದರ ಪರಿಣಾಮ ಎಷ್ಟೊಂದು ಆಳವಾಗಿದೆ ಗೊತ್ತಾ? ಕಂಪನಿಗಳಿಗೆ ಕಣ್ಣು ಮುಚ್ಚಿ ನಿಷ್ಠೆ ತೋರುವುದು ಎಷ್ಟು ಅಪಾಯಕಾರಿ ಎಂದು ಇತ್ತೀಚಿನ 2 ಘಟನೆಗಳು ಸಾಬೀತುಪಡಿಸಿವೆ. ಈ ಲೇ ಆಫ್ ಅಥವಾ ಜಾಬ್ ಕಟ್ ಅನ್ನೋದು ಕೇವಲ ಹೊಸಬರಿಗೆ ಮಾತ್ರವಲ್ಲ, 10 ವರ್ಷಗಳು ದುಡಿದ ಹಿರಿಯ ಉದ್ಯೋಗಿಗಳನ್ನು ಬಿಟ್ಟಿಲ್ಲ. ಇದಕ್ಕೆ ಸಂಬಂಧಿಸಿದ 2 ಉದಾಹರಣೆಗಳು ಈಗ ನಮ್ಮ ಮುಂದಿವೆ. ಒಂದು, ಅಮೆರಿಕದ ವೀಸಾ ಅನಿಶ್ಚಿತತೆಯ ನಡುವೆ ಇದ್ದ ಒಬ್ಬ ಯುವ ವೃತ್ತಿಪರನ ಕತೆ. ಇನ್ನೊಂದು, ಮೈಕ್ರೋಸಾಫ್ಟ್ನಂತಹ ಬೃಹತ್ ಕಂಪನಿಯಲ್ಲಿ 31 ವರ್ಷಗಳು ಕೆಲಸ ಮಾಡಿದ ಅನುಭವಿ ಉದ್ಯೋಗಿಯ ಕತೆ. ಈ 2 ಕತೆಗಳಲ್ಲಿ ಒಂದು ಕಾಮನ್ ಅಂದರೆ ಕೆಲಸ ಕಳೆದುಕೊಂಡಿರೋದು. ಯಾವುದೇ ಕಂಪನಿಯು ಉದ್ಯೋಗಿಯನ್ನ ರಿಟೈರ್ಡ್ ಆಗುವವರೆಗೆ ಇಟ್ಟುಕೊಂಡಿರುತ್ತೆ ಅನ್ನೋದು ಸುಳ್ಳು. ಉದ್ಯೋಗಿಗಳಿಗೆ ಯಾವಾಗಲೂ ಪ್ಲಾನ್ ಬಿ ಇರಲೇಬೇಕಾಗುತ್ತೆ. ಭಾರತೀಯ ಮೂಲದ 21 ವರ್ಷದ ಟೆಕ್ ಪ್ರೊಫೆಷನಲ್ ತಮಗೆ ಆದ ಅನುಭವವನ್ನ ಎದೆಗುಂದಿದ ಸ್ಥಿತಿ ಎಂದು ರೆಡಿಟ್ನಲ್ಲಿ ಹಂಚಿಕೊಂಡಿದ್ದಾರೆ. ಅವರ ಪೋಸ್ಟ್ನ ಪ್ರಕಾರ 2021ರಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿದ ಕೂಡಲೇ ಅದೇ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದರು. ಸಮಸ್ಯೆ ಪ್ರಾರಂಭವಾಗಿದ್ದು ಹಿಂದಿನ ವರ್ಷ. ಅವರ H1B ವೀಸಾ ಲಾಟರಿಯಲ್ಲಿ ಆಯ್ಕೆಯಾಗದೇ ಇದ್ದಾಗ ಕಂಪನಿ ತಕ್ಷಣ ಅವರನ್ನು ಕೈಬಿಡಲಿಲ್ಲ, ಬದಲಾಗಿ ಒಂದು ವಿಭಿನ್ನ ದಾರಿ ಹಿಡಿಯಿತು. ಮೊದಲು ಅವರನ್ನು 3 ತಿಂಗಳ ಮಟ್ಟಿಗೆ ಭಾರತಕ್ಕೆ ವರ್ಗಾಯಿಸಲಾಯಿತು. ಅನಂತರ ವೀಸಾ ಪ್ರಕ್ರಿಯೆ ಮುಗಿಯುವವರೆಗೆ ಅವರನ್ನು ಕೆನಡಾಕ್ಕೆ ವರ್ಗಾಯಿಸಲಾಯಿತು. ಈ ಯುವಕ ತಮ್ಮ ಕಂಪನಿಯನ್ನ ಸಂಪೂರ್ಣವಾಗಿ ನಂಬಿದ್ದರು. ಅಮೆರಿಕಕ್ಕೆ ಕರೆಸಿಕೊಳ್ಳುವ ಭರವಸೆ ಸಿಕ್ಕಿದ್ರಿಂದ ಭಾರತ ಕೆನಡಾಗೆ ವರ್ಗಾವಣೆ ಮಾಡಿ ಸುತ್ತಾಡಿಸಿದ್ರು ಕೂಡ ಒಪ್ಕೊಂಡು ಕೆಲಸವನ್ನ ಮುಂದುವರಿಸಿದ್ರು. ಅಂತಿಮವಾಗಿ ಈ ವರ್ಷದ H1B ವೀಸಾಗೆ ಆಯ್ಕೆಯಾಯಿತು. ಕಂಪನಿಯು ವೀಸಾ ಅರ್ಜಿ ಸಲ್ಲಿಸಿತು. ಆದರೆ ಆಗಲೇ ಅವರಿಗೆ ತಮ್ಮ ತಂಡದಲ್ಲಿ ಬಿಲೆಬರ್ ಹವರ್ಸ್ ಕಡಿಮೆಯಾಗುತ್ತಿದೆ ಎಂಬ ಅರಿವು ಬಂದಿತ್ತು. ಆದರೆ ಕಂಪನಿಗೆ ಸಿಕ್ಕಿರುವ ಪ್ರಾಜೆಕ್ಟ್ಗೆ ಸಂಬಂಧಿಸಿದಂತೆ ಕ್ಲೈಂಟ್ಗೆ ಬೇಕಾದ ಕೆಲಸಗಳಲ್ಲಿ ನೇರವಾಗಿ ತೊಡಗಿಸಿಕೊಂಡು ವರ್ಕ್ ಮಾಡುವುದು, ಆ ಕೆಲಸದ ಅವಧಿಗೆ ತಕ್ಕಂತೆ ಕ್ಲೈಂಟ್ಗೆ ಚಾರ್ಜ್ ಮಾಡುವುದು. ಆದರೂ ಅಮೆರಿಕದಲ್ಲೇ ಕೆಲಸ ಮಾಡಬೇಕು, ಅಲ್ಲಿಗೆ ಬೇಗ ಹೋಗಬೇಕು ಎಂದು ತೀರ್ಮಾನಿಸಿದ್ದ ಈ ಇಂಜಿನಿಯರ್ ತಮ್ಮ ಸ್ವಂತ ಹಣದಿಂದ ವೀಸಾ ಪ್ರಕ್ರಿಯೆಯನ್ನು ಪ್ರೀಮಿಯಂ ಪ್ರೊಸೆಸಿಂಗ್ಗೆ ಅಪ್ಗ್ರೇಡ್ ಮಾಡಿದರು. ಅಂತೂ ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಅಮೆರಿಕಕ್ಕೆ ವಾಪಸ್ಸಾದರು. ಆದರೆ ಆಗಲೇ ಅವರ ಕೆಲಸಕ್ಕೆ ಅಂತ್ಯ ಶುರುವಾಗಿತ್ತು. ಅಮೆರಿಕಕ್ಕೆ ಮರಳಿದ ಕೆಲವೇ ವಾರಗಳಲ್ಲಿ ಅವರೊಂದಿಗೆ ಮತ್ತೊಬ್ಬ ಸಹೋದ್ಯೋಗಿಯನ್ನು ಸೇರಿಸಿ ಇಬ್ಬರನ್ನ ಏಕಾಏಕಿ ಕೆಲಸದಿಂದ ತೆಗೆದುಹಾಕಲಾಯಿತು. ಕಂಪನಿಯಲ್ಲಿ ದೀರ್ಘಾವಧಿಯವರೆಗೆ ಇದ್ದವರಲ್ಲಿ ಇವರು ಒಬ್ಬರಾಗಿದ್ದರು. ಆದರೆ ಟೆನ್ಯೂರ್ ವಿಷಯದಲ್ಲಿ ಇವರು 2ನೇ ಅತಿ ಹಳೆಯ ಉದ್ಯೋಗಿಯಾಗಿದ್ದರೂ ಸಹ ಲೇ ಆಫ್ನಲ್ಲಿ ಮೊದಲ ಹೆಸರು ಆಗಿದ್ದು ಇವರದ್ದೇ. ಆದರೆ ಸೂಚನೆ ಸಿಕ್ಕಿದ್ದರೂ ಮೊದಲೇ ಕೆಲಸ ಹುಡುಕೋಕ್ಕೆ ಶುರು ಮಾಡದೇ ಇದ್ದಿದ್ದು ದೊಡ್ಡ ತಪ್ಪು. ಅಮೆರಿಕಕ್ಕೆ ಹಿಂದಿರುಗಿದ ತಕ್ಷಣ ಕಂಪನಿ ಬದಲಿಸೋದು ಚೆನ್ನಾಗಿ ಕಾಣುವುದಿಲ್ಲ ಎಂದು ಅವರು ಯೋಚಿಸಿದ್ದರು. ಆದರೆ ಕಂಪನಿ ಅಂತಹ ಯಾವುದೇ ವಿಚಾರವನ್ನು ಮಾಡಲಿಲ್ಲ. ಕಂಪನಿಗೆ ನಿಷ್ಠೆ ತೋರಿದ್ದು ಅಲ್ಲಿ ವರ್ಕ್ ಆಗಲೇ ಇಲ್ಲ. ಮತ್ತೊಂದು ಕೆಲಸಕ್ಕೆ ಸಿದ್ಧತೆ ಮಾಡಿಕೊಳ್ಳದೆ ಸಂಕಷ್ಟಕ್ಕೆ ಸಿಲುಕಿದ್ರು. 31 ವರ್ಷ ದುಡಿದರೂ ಗೆಟ್ ಪಾಸ್. ಮೈಕ್ರೋಸಾಫ್ಟ್ನಲ್ಲೂ ಉದ್ಯೋಗ ಕಡಿತ. ಮೇಲಿನದು ಇವತ್ತಿನ ಟೆಕ್ ಲೋಕದ ಯುವ ವೃತ್ತಿಪರರು ಎದುರಿಸುತ್ತಿರುವ ಅನಿಶ್ಚಿತತೆಯ ಬಗ್ಗೆ. ಆದರೆ 16 ವರ್ಷಗಳು ಒಂದು ಕಂಪನಿಗೆ ನಿಷ್ಠೆಯಿಂದ ಇರುವಂತಹ ಕಥೆಯೂ ಇದಕ್ಕಿಂತ ಭಿನ್ನವಾಗಿಲ್ಲ. ಅದಕ್ಕೆ ಈ 2ನೇ ಸ್ಟೋರಿ ಉದಾಹರಣೆಯಾಗಿದೆ. ಈ ಕಥೆಯ ನಾಯಕ ಮೈಕ್ ಕೋಸ್ಟರ್ ಸೇಟ್ಸ್
ಟೆಕ್ ಲೋಕದ 31 ವರ್ಷಗಳ ವೃತ್ತಿ ಜೀವನವನ್ನು, ಅದರಲ್ಲೂ ಬಹುತೇಕ ತಮ್ಮ ವೃತ್ತಿ ಬದುಕನ್ನು ಮೈಕ್ರೋಸಾಫ್ಟ್ನಲ್ಲಿಯೇ ಕಳೆದವರು. ಕಂಪನಿಯ ಮೇಲೆ ಇವರ ನಿಷ್ಠೆ ಎಷ್ಟು ದೊಡ್ಡದಾಗಿತ್ತು ಎಂದು ಊಹಿಸಿಕೊಳ್ಳಿ. ಆದರೆ ಇತ್ತೀಚಿನ ಟೆಕ್ ಲೇಆಫ್ಸ್ ಅಲೆಯು ಇವರನ್ನೂ ಬಿಡಲಿಲ್ಲ. ಇವರ ಕೆಲಸಕ್ಕೆ ಕತ್ತರಿ ಬಿತ್ತು. ಮೇ ತಿಂಗಳಲ್ಲಿ ಒಂದು ದಿನ ಇವರು ತಮ್ಮ ಮ್ಯಾನೇಜರ್ ಜೊತೆ ಮಾತನಾಡಿದರು. ಆ ಮೀಟಿಂಗ್ನಲ್ಲಿ ಚೆನ್ನಾಗಿಯೇ ನಡೆಯಿತು ಅಂತ ಅಂದ್ಕೊಂಡಿದ್ದರು. ಆದರೆ ಮಾರನೇ ದಿನ ಇವರಿಗೆ ಹೈ ಪ್ರಿಯಾರಿಟಿ ಮೀಟಿಂಗ್ ಎಂದು ಕರೆ ಬಂತು. ಆ ಮೀಟಿಂಗ್ನಲ್ಲಿ ಇವರ ಕೆಲಸ ಹೋಗಿರುವ ಸುದ್ದಿ ಸಿಕ್ಕಿತು. ಕೇವಲ ಇವರೊಬ್ಬರೇ ಅಲ್ಲ, ಇವರು ಮತ್ತು ಇನ್ನೂ 120 ಜನರು ತಮ್ಮ ಕೆಲಸವನ್ನು ಕಳೆದುಕೊಂಡಿದ್ದರು. ಬಿಸಿನೆಸ್ ಇನ್ಸೈಡರ್ ಮಾಡಿರುವ ವರದಿಯಲ್ಲಿ ಈ ವಿಚಾರವನ್ನ ಮೈಕ್ ಕೋಸ್ಟರ್ ಸಿಚ್ ಹಂಚಿಕೊಂಡಿದ್ದಾರೆ. ಆದರೆ ಅದು ಅಷ್ಟಕ್ಕೆ ನಿಂತಿರಲಿಲ್ಲ. ಮಾರನೇ ದಿನ 6,000 ಜನರನ್ನ ಲೇ ಆಫ್ ಮಾಡಲಾಗಿತ್ತು. ಆ ಪಟ್ಟಿಯಲ್ಲಿ ಮೈಕ್ನ ಮ್ಯಾನೇಜರ್ ಕೂಡ ಇದ್ದರು. 31 ವರ್ಷಗಳು ಕೆಲಸ ಮಾಡಿದ್ದ ಕಂಪನಿಯಲ್ಲಿ ಒಬ್ಬ ಮ್ಯಾನೇಜರ್ ಅಥವಾ ವಿಪಿ ಯಾರಾದರೂ ಬಂದು ಮುಂಚೆಯೇ ಹೇ ಮೈಕ್, ಕೆಲಸದ ಸ್ಥಿತಿ ಹೀಗಿದೆ, ಅದಕ್ಕೆ ಕಾರಣ ಇದು ಎಂದು ಹೇಳಬಹುದಿತ್ತು. ಆದರೆ ಮ್ಯಾನೇಜ್ಮೆಂಟ್ ನಿರ್ಧಾರವು ಬಹಳ ಬೇಗ ಅನುಷ್ಠಾನಕ್ಕೆ ಬಂತು. ಅಲ್ಲಿ ಭಾವನೆಗಳು, ಅನುಭವಗಳು, ಕರುಣೆ ಇಂಥ ಯಾವುದಕ್ಕೂ ಜಾಗ ಇರಲಿಲ್ಲ. ಅಲ್ಲಿ ಕೇವಲ ಒಂದು ಆದೇಶ ಜಾರಿಯಾಯಿತು ಅಷ್ಟೇ. ಆದರೆ ಮೈಕ್ರೋಸಾಫ್ಟ್ನಲ್ಲಿ ಉದ್ಯೋಗಿಗಳ ಬದುಕಿಗೆ ನಿರಾಸೆಯಾಗುವ ಒಂದು ನೀತಿ ಇದೆ. ಅದು 55 ಮತ್ತು 15 ನೀತಿ. ಅಂದರೆ 55 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಾಗಿದ್ದು 15 ವರ್ಷಗಳಿಗಿಂತ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ ಕೆಲಸ ಕಳೆದುಕೊಂಡ ನಂತರವೂ ಅವರ ಸ್ಟಾಕ್ ಗ್ರಾಂಟ್ಗಳನ್ನು ಉಳಿಸಿಕೊಳ್ಳಲು ಅವಕಾಶವಿದೆ. ಈ ಆರ್ಥಿಕ ಬೆಂಬಲವು ಮೈಕ್ಗೆ ಸ್ವಲ್ಪ ಸ್ಥಿರತೆ ಕೊಟ್ಟಿದೆ. 60 ವರ್ಷದವರಾದ ಮೈಕ್ ತಮ್ಮ 67ನೇ ವಯಸ್ಸಿನಲ್ಲಿ ನಿವೃತ್ತಿಯಾಗಲು ಯೋಚಿಸಿದ್ದರು. ಒಟ್ಟಿನಲ್ಲಿ ಲೇ ಆಫ್ ಅನ್ನೋದು ಯಾರನ್ನ ಬಿಡುವುದಿಲ್ಲ ಅನ್ನೋದಕ್ಕೆ ಈ ಎರಡು ಕಥೆಗಳು ಉದಾಹರಣೆಯಾಗಿವೆ. ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ, ಯಾವುದೇ ವೀಸಾದಲ್ಲಿದ್ದರೂ, ಪರ್ಮನೆಂಟ್ ರೆಸಿಡೆಂಟ್ ಆಗಿದ್ರೂ ಕಂಪನಿಯು ಮೊದಲು ಲಾಭವನ್ನೇ ನೋಡೋದು. ಈಗ ಬಹುತೇಕ ಎಲ್ಲ ಹುದ್ದೆಗಳು, ಕೆಲಸವೂ ಕೂಡ ಅನಿಶ್ಚಿತವೇ ಆಗಿದೆ. ಸದಾ ಅಪ್ಡೇಟ್ ಆಗ್ತಿರಬೇಕು, ಹಾಗೆ ಹೊಸ ಅವಕಾಶಗಳಿಗಾಗಿ ಹುಡುಕುತ್ತಿರಬೇಕು. ತುರ್ತು ಪರಿಸ್ಥಿತಿಗಾಗಿ ನಿಮ್ಮ ಸಂಬಳದ ಕನಿಷ್ಠ 6 ತಿಂಗಳ ಮೊತ್ತವನ್ನು ಎಮರ್ಜೆನ್ಸಿ ಫಂಡ್ ಆಗಿ ಬ್ಯಾಂಕ್ನಲ್ಲಿ ಖಾತೆಯಲ್ಲಿ ಇಟ್ಟುಕೊಂಡಿರಿ. ಇಂತಹದ್ದೇ ಅನುಭವ ನಿಮಗಾಗಿದೆಯಾ? ನಿಮಗೆ ಗೊತ್ತಿರೋರು ಇಂತಹದೇ ಪರಿಸ್ಥಿತಿ ಎದುರಿಸಿದ್ದಾರಾ? ಅಂತಹ ಅನುಭವಗಳನ್ನು ಕಮೆಂಟ್ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆ ವಿಡಿಯೋ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.